ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಏನಪ್ಪ ಅಂದರೆ ಆಲ್ರೆಡಿ ಆ್ಯಸ್ ಯೂಶುವಲ್ ತಮ್ಮನೇಲಿ ನೋಡೇ ಬಂದಿರ್ತೀರಾ. ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ, ಅಂದರೆ ನಮ್ಮನೆ ಸ್ಟೈಲಲ್ಲಿ. ಅದರಲ್ಲೂ ನನಗೆ ಗೊತ್ತಿರೋಂಗೆ ಇದು ಫಸ್ಟ್ ಟೈಮು. ಅದೇ ಬಾಸುಮತಿ ಅಕ್ಕಿ ಬರುತ್ತಲ್ಲ, ಉದ್ದುದ್ದ ಹೈದ್ರಾಬಾದಿ ರೈಸು, ಆ ರೈಸಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ ಅಂತ ನಿಮಗೂ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಫಸ್ಟು ಮೇಯ್ನ್ ಬಂದು ಅದೇನು ಬಾಸುಮತಿ ಅಕ್ಕಿ ತಂದಿರ್ತೀರಲ್ಲ ಅದನ್ನು ಸ್ವಲ್ಪ ಹೊತ್ತು ನೆನೆಸ್ಕೊಳ್ರಿ. ಅದಾದಮೇಲೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಆಮೇಲೆ ಓಂಕಾಳು, ಆಮೇಲೆ ಚಕ್ರ ಮೊಗ್ಗು ಇದಿಷ್ಟು, ಆಮೇಲೆ ಒಂದು 10 ರೂಪಾಯಿದು ಚಿಕನ್ ಬಿರಿಯಾನಿ ಮಸಾಲ, ಆಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಆಮೇಲೆ ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ ಇದಿಷ್ಟು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಬೇಡ, ಶುಂಠಿ ಬೆಳ್ಳುಳ್ಳಿ ಹಿಂಗೆ ಇರಲಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಅದ್ರ ಜೊತೆ ಒಂದು ಅರ್ಧ kg ಚಿಕನ್ನು. ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸು. ಈಗ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ರುಬ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಈಗ ನಾನು ಏನು ಹೇಳಿದ್ದೆ ಪೇಸ್ಟು ಅದಷ್ಟು ರುಬ್ಬಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಇಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ 2 ಸ್ಪೂನ್ ತುಪ್ಪ ಹಾಕೋಣ, ಇಲ್ಲ 1 ಸ್ಪೂನ್ ತುಪ್ಪ ಹಾಕೋಣ. 1 ಸ್ಪೂನ್ ತುಪ್ಪ ಹಾಕಿ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಯಾಕಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಹಾಗೆ ತುಪ್ಪ ಯಾಕಂದರೆ ಸ್ವಲ್ಪ ಫ್ಲೇವರಿಗೆ. ಈಗ ಮಸಾಲೆದು ಏನೇನು ಹೇಳಿದೆ ಇದಿಷ್ಟು: ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಚಕ್ರ ಮೊಗ್ಗು, ಆಮೇಲೆ ಓಂಕಾಳು, ಜೀರಿಗೆ ಸ್ವಲ್ಪ, ಇದಿಷ್ಟು ಹಾಕಿ ಈಗ ಈರುಳ್ಳಿ ಹಾಕೋಣ. ಈಗ ಸ್ವಲ್ಪನೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದೇನೇನು ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದಷ್ಟನ್ನು ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಆಲ್ರೆಡಿ ಈಗಲೇ ಗಮ್ ಅಂತ ಇದೆ. ಈಗ ಟೊಮೆಟೊ ಜಾಸ್ತಿ ಏನು ಹಾಕೋಕೆ ಹೋಗಬೇಡಿ, ಯಾಕಂದರೆ ಬಿರಿಯಾನಿಗೆಲ್ಲ ಟೊಮೆಟೊ ಅಷ್ಟು ಚೆನ್ನಾಗಿ ಆಗಲ್ಲ. ಬಟ್ ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂತ ಹಾಕಿರೋದು ನಾವು, ನೀವು ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಚಿಕನ್ ಮಸಾಲ ಹಾಕಿ, ಬಿರಿಯಾನಿ ಮಸಾಲ ಅಲ್ಲ ಚಿಕನ್ ಮಸಾಲ, ಒಂದು ಸ್ಪೂನಷ್ಟು ಹಾಕಿ ಸಾಕು, ಇಲ್ಲ 1.5 ಸ್ಪೂನಷ್ಟು. ಈಗ ಅರಶಿನ ಸ್ವಲ್ಪ ಒಂದು 1 ಸ್ಪೂನಷ್ಟು, ಇಲ್ಲ 1/4 ಸ್ಪೂನಷ್ಟು ಅರಶಿನ ಸಾಕು. ಅರಶಿನ ಸ್ವಲ್ಪ ಫ್ಲೇವರಿಗೆ ಅಷ್ಟೇ, ಆಲ್ರೆಡಿ ಈಗಲೇ ಗಮ್ ಅಂತ ಇದೆಯಲ್ಲ. ಈಗ ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ 10 ರೂಪಾಯಿದು ಏನು ತಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಭಾಗ ಇಲ್ಲ 1/4 ಭಾಗ ಹಾಕಿ. ಫುಲ್ ಬೇಡ, ಫುಲ್ ಹಾಕಿದ್ರೆ ಮತ್ತೆ ನಿಮಗೆ ಜಾಸ್ತಿ ಆಗುತ್ತೆ ಮಸಾಲೆ ಎಲ್ಲ, ಯಾಕಂದರೆ ಇದಿಷ್ಟು ಹಾಕ್ತೀವಲ್ಲ ಸಾಕು. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಇದಿಷ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ಖಾರ ಪುಡಿ ಹಾಕೋಣ. ಒಂದು ನಿಮ್ಮ ಮನೇಲಿರೋ ನಾರ್ಮಲ್ ಸ್ಪೂನಲ್ಲಿ 1 ಸ್ಪೂನ್ ಹಾಕಿ, ನಮ್ಮದು ಒಂಚೂರು ದೊಡ್ಡ ಸ್ಪೂನ್ ಇರೋದ್ರಿಂದ ಒಂದು ಅರ್ಧ 1/4 ಭಾಗ ಹಾಕಿದ್ದೀವಿ. ಮಸಾಲೆ ಅಂತೂ ಆಗಿದೆ. ಈಗ ಕ್ಲೀನಾಗಿ ನಾನು ಆವಾಗಲೇ ಏನೇನು ಹೇಳಿದೆ ಅದಷ್ಟು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಅದಷ್ಟು ಹಾಕ್ರಿ. ಹಾಕ್ಬಿಟ್ಟು ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೌಂಡ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಮೈಕ್ ಇಲ್ಲ ಹಾಗಾಗಿ. ನೀವು ಬೇರೆ ಯಾರು ಜಾಸ್ತಿ ಜನ ಶೇರು ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬು ಮಾಡ್ತಾಯಿಲ್ಲ. ಅಕ್ಕಿನ ನಾನು ಅದೇ ಆವಾಗಲೇ ಹೇಳಿದಾಗೆ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಸಣ್ಣ ಅಕ್ಕಿನೂ ಮಿಕ್ಸ್ ಮಾಡಿದ್ದೀನಿ. ಈಗ ಚಿಕನ್ ಹಾಕೊಳ್ಳೋಣ. ಈಗ ಒಂದು ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಪೀಸು ನಿಮಗೆ ದೊಡ್ಡಕ್ಕೆ ಬೇಕಾದ್ರೆ ದೊಡ್ಡಕ್ಕೆ, ಸಣ್ಣಕ್ಕೆ ಬೇಕಾದ್ರೆ ಸಣ್ಣಕ್ಕೆ ಮಾಡ್ಕೋಬೋದು, ಅಂದರೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಸರಿಯಾಗುತ್ತೆ. ಈಗ ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೊಳ್ಳೋಣ. ಈಗ ಒಂದು ಕೈ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಲಿ ಇಷ್ಟೆಲ್ಲ ತೋರಿಸ್ತಿದ್ದೀವಿ, ನೀವು ಸಪೋರ್ಟೇ ಮಾಡಲ್ಲ ಗೈಸ್. ನೀವು ಶೇರ್ ಮಾಡಿರಿ, ಒಂದು ಸ್ವಲ್ಪ ನೋಡಿರಿ. ಈಗ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರಿ ತೋರಿಸ್ತೀನಿ ಬನ್ನಿ. ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ 1 ಸ್ಪೂನಷ್ಟು ಇಲ್ಲ 1.5 ಸ್ಪೂನಷ್ಟು, ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಕಲ್ಲುಪ್ಪು ಯೂಸ್ ಮಾಡ್ತೀವಿ, ನೀವು ಬೇಕಾದ್ರೆ ಸಣ್ಣ ಉಪ್ಪು ಕೂಡ ಯೂಸ್ ಮಾಡ್ಬೋದು, ಪುಡಿ ಉಪ್ಪು. ಈಗ ಇನ್ನೊಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಈಗ ನಾವು ಈ ಲೋಟದಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೀವಿ. ನಾನು ಅದೇನು ತೋರಿಸ್ದೆ ಆ ಅಕ್ಕಿ, ಅಂದರೆ ಇಂಡಿಯಾ ಗೇಟ್ ಬಾಸುಮತಿ ಬರ್ತಲ್ಲ ಆ ಥರ ಅಕ್ಕಿ, ಹೈದ್ರಾಬಾದಿ ಅಕ್ಕಿ. ಈಗ ಅಕ್ಕಿ ಹಾಕೊಂಡಾಗಿದೆ, ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಸರಿ ತಳ ಹಿಡಿಯೋಂಗೆ ಬಿಡಬೇಡ್ರಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರ್ರಿ. ಅಕ್ಕಿ ಹಾಕೋಣ.
ಒಟ್ಟು ನಾವು ಈ ಲೋಟದಲ್ಲಿ 2 ಲೋಟ ಹಾಕಿರೋದ್ರಿಂದ ಒಂದು 5-6 ಜನಕ್ಕಂತೂ ಸ್ಯಾಟಿಸ್ಫ್ಯಾಕ್ಷನಾಗಿ ತಿನ್ಬೋದು. ಈಗ ಅದಕ್ಕೆ ತಕ್ಕಷ್ಟೇ 2ರಷ್ಟು ನೀರು, 2 ಲೋಟ ಅಕ್ಕಿ ಹಾಕಿರೋದ್ರಿಂದ 4 ಲೋಟ ಬಿಸಿನೀರು ಹಾಕೊಳ್ಳೋಣ. ಈಗ ಇನ್ನೊಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. 2 ಲೋಟ ಅಕ್ಕಿಗೆ 4 ಲೋಟ ನೀರು. ಯಾವ ಲೋಟದಲ್ಲಿ ಅಕ್ಕಿ ತಗೊಂಡೋಗಿರ್ತೀರ ಅದೇ ಲೋಟದಲ್ಲಿ ನೀರು ಹಾಕೊಬೇಕು ಅಷ್ಟೇ, 2 ಲೋಟದಷ್ಟು. ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿ ಬರ್ತಾಯಿದೆ, ಸ್ಮೆಲ್ ಅಂತೂ ಗಮ್ ಅಂತ ಇದೆ. ಬಟ್ ಆ ರೈಸ್ ಅದು ಯಾವ ಥರ ಬಂದಿದೆ ಗೊತ್ತಿಲ್ಲ, ಅದು ಲೋಕಲ್ಲೋ ಇಲ್ಲ ಸ್ಟ್ಯಾಂಡರ್ಡೋ ಗೊತ್ತಿಲ್ಲ. ಒಟ್ಟು ಲೂಸ್ ತಂದಿದ್ದು KGನೇ ಎಲ್ಲ, ಅದೆಲ್ಲ 120-130 ರೂಪಾಯಿ ಇದೆ. ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಕುಕ್ಕರ್ ಹಾಕಿ ಮುಚ್ಚೋಣ, ಆಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಏನಂತ. ಬನ್ನಿ ಗೈಸ್, ಫೈನಲಿ ರೆಡಿ ಆಗಿದೆ ನಮ್ಮ ಬಿರಿಯಾನಿ. ಬಟ್ ಹೈದ್ರಾಬಾದಿ ರೈಸ್ ಹಾಕಿದ್ರು, ಯಾಕೋ ಬರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದಲ್ಲ, ಹಾಗಾಗಿ ಈಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ. ಬನ್ನಿ, ನೋಡ್ತಾ ಇದ್ದೀರಲ್ಲ ನೀವು, ನನಗಂತೂ ಭಾಳ ಟೆಂಪ್ಟ್ ಆಗ್ತಿದೆ. ಯಾವಾಗಲೂ ಈರುಳ್ಳಿ ಸ್ವಲ್ಪ ಇರಬೇಕು ಗೈಸ್, ಈರುಳ್ಳಿ ಜೊತೆ ತಿಂದ್ರೇ ಟೇಸ್ಟ್ ನಿಮಗೆ ಯಾವಾಗ. ಚೆನ್ನಾಗಿದೆ ಗೈಸ್, ಟೇಸ್ಟ್ ಅಂತೂ ಮಸ್ತ್ ಬಂದಿದೆ. ಹಾಗೆ ನೀವು ಎಲ್ಲ ರೆಸಿಪಿನ ನೋಡ್ಕೊಂಡಿದ್ದೀರ ಅನ್ಕೊತೀನಿ. ಮತ್ತೆ ನಮ್ಮ ನೆಕ್ಸ್ಟ್ ಕುಕ್ಕಿಂಗ್ ವ್ಲಾಗ್ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗಾಯ್ಸ್.